ಮೇಡಮ್ ಅಂದಾಜು 60% ಅಂದರೆ ತೊಗರಿನೂ ಕೂಡ ನಾಶ ಸಂಪೂರ್ಣ ಬೆಳೆ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂತ ರಾಶಿ ಮಾಡುವಂಥ ಸಂದರ್ಭದಲ್ಲಿ ನಿರಂತರವಾಗಿ ಮಳೆ ಸುರುವುದರಿಂದ ಅದು ಮಣ್ಪಾಲಾಗೋಯ್ತು ಮಳೆ ಒಂದು ಕೆಲವು ಸ್ವಲ್ಪ ಒಂದು 10% ಬಂತು, ಅದು ಕೂಡ ಅದು ಬೂಜು ಬಂದು ಕೆಟ್ಟೋಯ್ತು. ಈ ರೀತಿ ನಮ್ಮ ಯಾದಗಿರಿ ಭಾಗದಲ್ಲಿ ಪ್ರಥಮವಾಗಿ ಹೆಸರು ಬೆಳೆ ಸಂಪೂರ್ಣ ಲಾಸ್ ಆಯಿತು. ನಂತರದಲ್ಲಿ ತೊಗರಿ ಕೂಡ ಬಿತ್ತಿದ್ದಾರೆ, ಅಕ್ಕಿ ಕೂಡ ಬಿತ್ತಿದ್ದಾರೆ, ಹತ್ತಿ ಕೂಡ ನಾಟಿ ಮಾಡಿದ್ದಾರೆ, ಭತ್ತ ಕೂಡ ನಾಟಿ ಮಾಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಮಳೆಯ ಒಂದು ಅತಿಯಾಗಿ ಒಂದು ಮಳೆ ಬರೋದರಿಂದ ಇವತ್ತು ತೊಗರಿ ಕೂಡ ಲಾಸ್ ಆಗಿದೆ. ಹತ್ತಿ ಬೆಳೆ ಕೂಡ ಇನ್ನೊಂದು ತಿಂಗಳು ಅಥವಾ 2 ತಿಂಗಳ ಒಳಗಡೆ ಸಂಪೂರ್ಣ ಫಸಲು ಬರ್ತಿದ್ದು, ಕೈ ಬರುವಂಥ ಒಂದು ಸಂದರ್ಭದಲ್ಲಿ ಕೂಡ ಆ ಒಂದು ಫಸಲು ಏನಾಗ್ಬೋದು ಸಂಪೂರ್ಣವಾಗಿ ಹಾಳಾಗಿದೆ. ಇವತ್ತೇನೆಂದರೆ ಮೊಳಕಾಲು ಮಟ್ಟ ನೀರಿಂದು ಅತಿ ಸಂಪೂರ್ಣವಾಗಿ ನೀರಲ್ಲಿ ಮುಳುಗೋಗಿ ಲಾಸ್ ಆಗಿದೆ. ಇವತ್ತು ಈ ಒಂದು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ಬೇಕು ಅಂದರೆ, ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಇವತ್ತು ರೈತರು ಸುಮಾರು ಒಂದು ಎಕರೆಗೆ 25,000 ರಿಂದ 30,000 ರೂಪಾಯಿ ಒಂದು ಭತ್ತ ನಾಟಿ ಮಾಡಬೇಕಾದ್ರೆ ಆ ಒಂದು ಭತ್ತದ ಖರ್ಚು ಬರ್ತದೆ. ಹತ್ತಿ ಇದು ಮಾಡಬೇಕಾದ್ರೆ ಬೆಳಿಬೇಕಾದ್ರೆ ಸುಮಾರು ಒಂದು 20,000 ರೂಪಾಯಿ ಖರ್ಚು ಬರ್ತದೆ. ತೊಗರಿ ಕೂಡ ಅದೇ ಒಂದು ರೀತಿಯಲ್ಲಿ 20,000 ರೂಪಾಯಿ ಫಸಲು ಬರಬೇಕಾದ್ರೆ ಕೈಗೆ ಬರಬೇಕಾದ್ರೆ ಖರ್ಚಾಗ್ತದೆ. ಈಗ ನಾಟಿ ಮಾಡಬೇಕಾದ್ರೆ ನೀವೇನೆಲ್ಲ ಶ್ರಮ ಪಡ್ತೀರಿ ಸರ್ ನೀವು? ಮೇಡಮ್, ಫಸ್ಟ್ ಕಲ್ಟಿವೇಷನ್ ಮಾಡಬೇಕಾಗ್ತದೆ, ಬೆಳೆ ಹೊಡೆದು ಅದೆಲ್ಲ ಅದ ಮಾಡಬೇಕಾಗ್ತದೆ. ಮಾಡಿದ ನಂತರ ಮಾಡಬೇಕಾದ್ರೆ 5,000 ರೂಪಾಯಿ ಖರ್ಚು ಬರ್ತದೆ. ಟ್ಯಾಕ್ಟ್ರಿ ಖರ್ಚೇ 5,000 ರೂಪಾಯಿ ಬರ್ತದೆ. ಅದನ್ನು ನಾಟಿ ಮಾಡಬೇಕಾದ್ರೆ ಒಂದು ಎಕರೆಗೆ 5,000 ರೂಪಾಯಿ ಖರ್ಚು ನಾಟಿ ಮಾಡಿರ್ತಾರೆ. ನಂತರದಲ್ಲಿ ಪ್ರಥಮವಾಗಿ ಅದಕ್ಕೆ ಕಳೆ ಸಿಂಪಡಣೆ ಮಾಡಬೇಕಾಗ್ತದೆ, ಔಷಧಿ ಚೆಲ್ಲಬೇಕಾಗ್ತದೆ, ಗೊಬ್ಬರ ಕೂಡ ಹಾಕಬೇಕಾಗ್ತದೆ. ಈ ಒಂದು ತಿಂಗಳಲ್ಲೇ ಸುಮಾರು ಒಂದು 20,000 ರೂಪಾಯಿ ಖರ್ಚಾಗ್ತದೆ ಒಂದು ಎಕರೆದಿಂದ. ಇಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಮಳೆ ಬಂದು ಕೆಲವು ಕಡೆ ಏನಾಗಿದೆ ಅಂದರೆ ಬೇರೆ ಹೊಲದ ನೀರು ಕೂಡ ಆ ಒಂದು ಗದ್ದೆಯಲ್ಲಿ ಹೋಗಿ ಆ ಒಂದು 2 ದಿನ 3 ದಿನ ಸಂಪೂರ್ಣವಾಗಿ ನೀರು ನಿಂತಪ್ಪ ಅಂದ್ರೆ ಆ ಒಂದು ಭತ್ತ ಕೂಡ ನಾಶ ಆಗಿದೆ. ಅದೇ ರೀತಿ ತೊಗರಿ ಕೂಡ ನಾಶ ಆಗಿದೆ, ಹತ್ತಿ ಕೂಡ ನಾಶ ಆಗಿದೆ. ಸರ್ಕಾರ ಇವತ್ತೇನಪ್ಪ ಅಂದರೆ ಹೋದ ವರ್ಷದ ಒಂದು ಇದ್ರ ಪ್ರಕಾರ ನೋಡಿದ್ರೆ ಇವತ್ತು ಅವ್ರು ಕೊಡುವಂಥ ಪರಿಹಾರ ಏನಾಗಿದೆಪ್ಪ ಅಂದ್ರೆ ಗಳೆ ಹೊಡೆದು ಕೂಲಿ ಕೂಡ ಕೊಡೋಕ್ಕಾಗ್ತಿಲ್ಲ ಇವತ್ತು ರೈತರು. ಅದಕ್ಕೆ ಈ ಒಂದು ಮಾಧ್ಯಮದ ಮೂಲಕ ಸುಮಾರು ಒಂದು ಎಕರೆಗೆ 50,000 ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ರೆ ನಿಜವಾಗ್ಲೂ ರೈತರಿಗೆ ಏನು ಅನ್ಯಾಯ ಆಗಿದೆ ಅದು ನ್ಯಾಯ ದೊರಕಿಸಿಕೊಟ್ಟಂಗೆ ಆಗುತ್ತೆ. ಅದಕ್ಕೆ ಈ ಒಂದು ಮಾಧ್ಯಮದ ಮೂಲಕ ಕೂಡ ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಮನವಿ ಮಾಡ್ತೀನಿ. ನಮ್ಮ ಹೆಸರು ದೇವೇಂದ್ರಗೌಡ ಪೊಲೀಸ್ ಪಾಟೀಲ್ ಅಂತೇಳಿ, ರೈತ ಸಂಘದ ಉತ್ತರ ಕರ್ನಾಟಕ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ, ಅದು ಶ್ರೀಶೈಲ. ನಮಸ್ಕಾರ.